ಬಂಗಾರದ ಮಾರ್ಕೆಟ್ ಕ್ರಾಶ್ ಆಗಿದೆ. ಹೌದು, ಬಂಗಾರ ಮತ್ತು ಬೆಳ್ಳಿ ಎರಡೂ ಬೆಲೆ ಕೂಡ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ವೀಕ್ಷಕರೇ, ಹೌದು, ನೀವು ನೋಡ್ತಾ ಇರೋದು ಸತ್ಯ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಭರ್ಜರಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ದಾಖಲೆ ಇತಿಹಾಸ ಮುರಿದಿದೆ ಬಂಗಾರ. ಎಲ್ಲಾ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ ವೀಕ್ಷಕರೇ, ನೀವು ಈಗಾಗಲೇ ಹೊಸದಾಗಿ ಬಂಗಾರ ಖರೀದಿ ಮಾಡಬೇಕು, ಒಡವೆ ಮಾಡಿಸಬೇಕು, ಆಭರಣ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ಈಗಾಗಲೇ ಖರೀದಿ ಮಾಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಾವು ಹೇಳುವ ಒಂದು ವಿಡಿಯೋದಿಂದ ನಿಮಗೆ ಜೇಬಿನಲ್ಲಿರೋ ಹಣ ಕೂಡ ಉಳಿತಾಯವಾಗುತ್ತೆ ವೀಕ್ಷಕರೇ. ಹೌದು, ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಬಂಗಾರ ಬೆಳ್ಳಿ ದರ ದಾಖಲೆ ಇಳಿಕೆ ಆಗ್ತಾ ಇದೆ. ಹೌದು, ಇನ್ನು ಮುಂದೆ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಹೀಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ಲೇಬೇಕು. ನಿಮ್ಮ ಒಂದು ಜೇಬಿನಲ್ಲಿರೋ ಹಣ ಉಳಿತಾಯ ಗ್ಯಾರಂಟಿಯಾಗಿ ಆಗುತ್ತೆ. ಇನ್ನು ಎರಡನೇದಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ ವೀಕ್ಷಕರೇ, ಬೇಗನೆ ಎಲ್ಲರೂ ಕೂಡ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡವರು ಕೂಡ ಇದನ್ನ ಖರೀದಿ ಮಾಡಿರಬಹುದು. ಆ ಒಂದು ಬೆಲೆ ನಮಗೆ ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ ಬಂಗಾರದ ಬೆಲೆ 1,00,000 ರೂಪಾಯಿ ಆದ್ರೆ ತುಂಬಾನೇ ಒಳ್ಳೇದು, ಬಡವರು ಕೂಡ ಖರೀದಿ ಮಾಡಬಹುದು. ಈಗ ಬಂಗಾರ ಅದೇ ತರ ಇಳಿಕೆ ಕೂಡ ಆಗ್ತಾ ಇದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ನೀವು ಕೂಡ ಬಂಗಾರ ಇನ್ನೂ ಕಡಿಮೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಅನ್ನ ಲೈಕ್ ಮೂಲಕ ನೀವು ಕೊಡಬಹುದು. ಇನ್ನು ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ಇವತ್ತಿನ ಮೊಟ್ಟ ಮೊದಲ ದೊಡ್ಡ ಸಿಹಿ ಸುದ್ದಿ ಏನಂತ ನೋಡೋಣ. ದಾಖಲೆ ಒಂದು ಇಳಿಕೆ ಆಗಿದೆ ವೀಕ್ಷಕರೇ. ಇಷ್ಟೊಂದು ಇಳಿಕೆ ಬಂಗಾರ ಒಟ್ಟು ಕೂಡ ಆಗಿಲ್ಲ. ಅಂದ್ರೆ ಯಾವತ್ತೂ ಕೂಡ ಇಷ್ಟೊಂದು ಇಳಿಕೆ ಬಂಗಾರ ನಾವು ಇಳಿಕೆ ಆಗಿದ್ದು ನೋಡೇ ಇಲ್ಲ. ತಜ್ಞರು ಕೂಡ ಅಚ್ಚರಿಯಾಗಿದ್ದಾರೆ, ಎಲ್ಲರೂ ಕೂಡ ಅಚ್ಚರಿಯಾಗಿದ್ದಾರೆ. ಬಂಗಾರದ ಅಂಗಡಿಯವರು ಕೂಡ ತಂಡ ಹೊಡೆದಿದ್ದಾರೆ ವೀಕ್ಷಕರೇ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಇಷ್ಟೊಂದು ಇಳಿಕೆ ಆಗುತ್ತೆ ಅಂತ ಯಾರು ಕೂಡ ಊಹೆನೂ ಮಾಡಿರ್ಲಿಲ್ಲ. ಅಂತ ಒಂದು ಇಳಿಕೆ ಇವತ್ತು ನಾವು ಕಂಡಿದ್ದೇವೆ. ಬಂಗಾರ ಬೆಳ್ಳಿ ಎರಡು ಮಾರ್ಕೆಟ್ ಕೂಡ ಕ್ರಾಶ್ ಆಗಿದೆ. ಅಂದ್ರೆ ದಬಾಕ್ ಅಂತ ಒಂದು ಕೆಳಗಡೆ ಬಿದ್ದಿದೆ ಅಂತಾನೆ ಹೇಳ್ಬೋದು. 1,000 ಅಲ್ಲ, 2,000 ಅಲ್ಲ ವೀಕ್ಷಕರೇ, ಸಾವಿರಾರು ರೂಪಾಯಿ ನಿಮ್ದು ಉಳಿತಾಯವಾಗಲಿದೆ. ನಿನ್ನೆ ಯಾರಾದ್ರೂ ಬಂಗಾರ ಖರೀದಿ ಮಾಡಿದ್ರೆ ಇವತ್ತು ಅವರು ಪೇಚಾಡೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಇವತ್ತು ಅವರು ರಿಗ್ರೆಟ್ ಫೀಲ್ ಮಾಡ್ತಾರೆ. ಎದಕ್ಕಂದ್ರೆ ವೀಕ್ಷಕರೇ, ನಿನ್ನೆ ಖರೀದಿ ಮಾಡಿದವರು ಜಾಸ್ತಿ ಖರೀದಿ ಮಾಡಿರ್ತಾರೆ. ಇವತ್ತು ತುಂಬಾನೇ ಬೆಲೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಬಂಗಾರ ಖರೀದಿ ಮಾಡೋದಕ್ಕೆ ಸರಿ ಸಮಯ ಹೌದು ಅಲ್ವೋ ಅದನ್ನು ಕೂಡ ನಿಮಗೆ ನಾವು ಹೇಳಲಿದ್ದೇವೆ. ಮತ್ತು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಾಕ್ಷಿ ಸಮೇತ ನಿಮಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗುತ್ತೆ ಅದು ಕರೆಕ್ಟ್ ಆಗಿ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಕರ್ನಾಟಕದಲ್ಲಿ ಇವತ್ತಿನ ತಾಜಾ ಬಂಗಾರ ಬೆಳ್ಳಿ ದರ ನೀವು ಕೇಳಿದ್ರೆ ತುಂಬಾ ಖುಷಿ ಆಗ್ತೀರಾ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಬನ್ನಿ ಮೊದಲಿಗೆ ನಾವು ಬಂಗಾರ ಬಿಟ್ಟು ಬೆಳ್ಳಿ ಬಗ್ಗೆ ಮಾತಾಡೋಣ. ಬೆಳ್ಳಿ ಬೆಲೆ 4,00,000 ರೂಪಾಯಿ ತನಕ ಹೋಗಿತ್ತು ರೀ. ಇವತ್ತು ನೋಡಿ ಬೆಳ್ಳಿ ಎಲ್ಲಿಗೆ ಬಂದಿದೆ ಅಂದ್ರೆ 1 ಕೆಜಿಗೆ 4,00,000 ರೂಪಾಯಿ ಅಲ್ಲ, 3,00,000 ರೂಪಾಯಿನೂ ಅಲ್ಲ, 2,31,000 ರೂಪಾಯಿಗೆ ಬಂದಿದೆ. ಹೌದು, ನಾವ್ ಹೇಳ್ತಾ ಇರೋದು ಸತ್ಯ. ನೀವು ಕೂಡ ಸ್ಕ್ರೀನ್ ಮೇಲೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ ಸಿಲ್ವರ್ ಫ್ಯೂಚರ್ಸ್ ಟ್ರೇಡಿಂಗ್ ಅಂದ್ರೆ ಬೆಳ್ಳಿ ಟ್ರೇಡಿಂಗ್ ಅಲ್ಲಿ ಭಾರಿ ಒಂದು ಕುಸಿತ ಕಂಡಿದೆ ವೀಕ್ಷಕರೇ. ಒಂದೇ ದಿನ ಬರೋಬ್ಬರಿ 16,000 ರೂಪಾಯಿಲಿ ಕುಸಿತ ಕಂಡಿದೆ. ಬೆಳ್ಳಿ ಬೆಲೆ ಇಷ್ಟೊಂದು ಇಳಿಕೆ ಆಗಿದ್ದು ಇದೇ ಮೊದಲ ಅಂತ ಹೇಳ್ಬೋದು. ಇಲ್ಲಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 3 ದಿನದಲ್ಲಿ ಬರೋಬ್ಬರಿ 80,000 ರೂಪಾಯಿಷ್ಟು ಇಲ್ಲಿ ಇಳಿಕೆ ಕಂಡಿದೆ. ಹೌದು, 3,30,000 ರೂಪಾಯಿ, 3,10,000 ರೂಪಾಯಿಗೆ ನಾವು ಲೆಕ್ಕ ಹಿಡಿದ್ರೆ ಇಲ್ಲಿ 2,31,000 ರೂಪಾಯಿ ಆಗಿದೆ. ಅಂದ್ರೆ ಬರೋಬ್ಬರಿ ಒಂದೇ ಒಂದು ವಾರದಲ್ಲಿ 70,000 ರೂಪಾಯಿ 1 ಕೆಜಿ ಮೇಲೆ ಬೆಳ್ಳಿ ಇಳಿಕೆ ಆಗಿದೆ. ಯಾರೆಲ್ಲ 3,00,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರು ತುಂಬಾನೇ ಬೇಸರ ಪಡೋ ಸಂಗತಿ. ಆದ್ರೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಇಲ್ಲಿ ಬೆಳ್ಳಿ ಕಾಣ್ತಾ ಇದೆ. ವೀಕ್ಷಕರೇ, ಇವತ್ತಿನ ಬೆಳ್ಳಿ ಬೆಲೆ ನೀವು ನೋಡೋದಾದ್ರೆ 2,60,000 ರೂಪಾಯಿ ಬದಲಾಗಿ 2,40,000 ರೂಪಾಯಿ ಅಥವಾ 2,45,000 ರೂಪಾಯಿಗೆ ಬರಲಿದೆ. ಅಂದ್ರೆ ಇಲ್ಲಿ ಮತ್ತೆ 10,000 ರೂಪಾಯಿಷ್ಟು ಬೆಳ್ಳಿ ಮತ್ತೊಮ್ಮೆ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ 2,50,000 ರೂಪಾಯಿಗೆ ಈಗ ಫಿಸಿಕಲ್ ಗೋಲ್ಡ್ ಸಿಗುತ್ತೆ. ಅದೇ ನೀವೇನಾದ್ರೂ ETF ಗಳನ್ನ ಖರೀದಿ ಮಾಡ್ತೀರಾ ಅಂದ್ರೆ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಲ್ವರ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 2,40,000 2,38,000 ರೂಪಾಯಿಗೂ ಕೂಡ 1 ಕೆಜಿ ಬೆಳ್ಳಿ ಇಲ್ಲಿ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ಭರ್ಜರಿ ಕುಸಿತ ಕಂಡಿದೆ ವೀಕ್ಷಕರೇ. ದಿನೇ ಇಳಿಕೆ ಆಗ್ತಾ ಇದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಲೈವ್ ಆಗಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ನೋಡ್ತಾ ಇರಬಹುದು. ಯಾವ ತರ ಇಳಿಕೆ ಆಗಿದೆ ನೋಡಿ. ಇದು ನಿಮಗೆ ಸಾಕ್ಷಿ ಸಮೇತ ನಾವು ಬೆಳ್ಳಿ ಬೆಲೆ ಕೂಡ ತೋರಿಸ್ತಾ ಇದ್ದೇವೆ. ತುಂಬಾ ಇಳಿಕೆ ಆಗಿದೆ. ಮತ್ತೆ ನಾಳೆ ಓಪನ್ ಆಗ್ತಾ ಇದ್ದಂತೆ ಮಾರ್ಕೆಟ್ ಮತ್ತೆ ಇಳಿಕೆ ಆದ್ರೆ 2,00,000 ರೂಪಾಯಿ ಗಡಿಗೂ ಕೂಡ ಬರಲಿದೆ. ನಿಮ್ಮ ಪ್ರಕಾರ ಬೆಳ್ಳಿ 1 ಕೆಜಿಗೆ ಎಷ್ಟಾಗಬೇಕು ಅಂತ ಬೇಗನೆ ಕಮೆಂಟ್ ಮಾಡಿ. ಈಗ ಬಂಗಾರದ ಬಗ್ಗೆ ಮಾತಾಡೋದಾದ್ರೆ
ವೀಕ್ಷಕರೇ, ಬಂಗಾರ ಕೂಡ ಹಂತ ಇಳಿಕೆ ಆಗಿಲ್ಲ. ಇದು ದೊಡ್ಡ ಆಟ ನಡೆದಿದೆ. ಬಂಗಾರದ ಬೆಲೆ ಅಂತೂ ಇವತ್ತು ಭರ್ಜರಿ ಕುಸಿತ ಕಂಡಿದೆ. ಒಂದೇ ದಿನ ಭಾರತದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಂಗಾರ ಇಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಕೂಡ ಲೆಕ್ಕಾಚಾರ ಹಾಕಿರ್ಲಿಲ್ಲ. ಎಲ್ಲರೂ ಕೂಡ ಆಶ್ಚರ್ಯವಾಗಿದ್ದಾರೆ. ಬಂಗಾರದ ಅಂಗಡಿಯವರು ಕೂಡ ತಲೆ ಮೇಲೆ ಕೈ ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಭರ್ಜರಿ ಇಳಿಕೆ ಆಗಿದೆ. ಯಾರೆಲ್ಲ 1,60,000 1,70,000 ರೂಪಾಯಿ ಕೊಟ್ಟು ಬಂಗಾರ ತಗೊಂಡಿದ್ರು ನೋಡಿ, ಇವತ್ತು ಅವರು ಪೇಚಾಡೋ ಪರಿಸ್ಥಿತಿ ಬಂದಿದೆ. ಈಗ ಬೆಳ್ಳಿ ಬೆಲೆ ಆಯ್ತು, ಈಗ ಬಂಗಾರದ ಬೆಲೆ ಹೇಳೋದಾದ್ರೆ ವೀಕ್ಷಕರೇ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ನೋಡ್ತಿರ್ಬೋದು. 8,071 ರೂಪಾಯಿ ಒಂದೇ ದಿನ ಕುಸಿತವಾಗಿದೆ. ನಿಮಗೆ ಸಾಕ್ಷಿ ಸಮೇತ ಬಂಗಾರದ ಬೆಲೆ ಯಾವ ತರ ಇಳಿಕೆ ಆಗಿದೆ ನೋಡಿ. ಕೇವಲ ಒಂದು ವಾರದಲ್ಲಿ, ಅಂದ್ರೆ 5-6 ದಿನದಲ್ಲಿ ಬಂಗಾರ ಬರೋಬ್ಬರಿ 20,000 ರೂಪಾಯಿಷ್ಟು ಇಲ್ಲಿ ಇಳಿಕೆ ಆಗಿರುವಂತದ್ದು. ಹೀಗಾಗಿ ಈ ವಾರ ಬಂಗಾರ ಖರೀದಿ ಮಾಡೋದಕ್ಕೆ ಸರಿ ಸಮಯ, ಹೌದು ಅಲ್ವೋ? ಇದನ್ನು ಕೂಡ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳಲಿದ್ದೇವೆ. ಇನ್ನು ಬಂಗಾರ ಖರೀದಿ ಮಾಡೋರು ಯಾವ ತಪ್ಪು ಮಾಡಬಾರದು, ಇನ್ನು ಯಾವೆಲ್ಲ ಸರ್ಕಾರದ ನಿಯಮಗಳಿದ್ದಾವೆ, ಬಂಗಾರದ ಬಗ್ಗೆ ದೊಡ್ಡ ಅಪ್ಡೇಟ್ ಇಲ್ಲಿ ಬಂದಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮೊದಲಿಗೆ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳೋದಾದ್ರೆ, ಇದೆಲ್ಲ ಕೂಡ ತುಂಬಾ ಜನ ಒಡವೆ ಮಾಡಿಸೋದಕ್ಕೆ, ಆಭರಣ ಮಾಡಿಸೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಆಭರಣದ ಬೆಲೆ 18 ಕ್ಯಾರೆಟ್ ಚಿನ್ನ ಅಂತ ನಾವೇನ್ ಕರಿತೀವಿ ನೋಡಿ, ಇದರಲ್ಲಿ 750 ಅಂತಾನು ಕೂಡ ಕರೀತಾರೆ. ಇದ್ರದ್ದು ಬೆಲೆ ಕೂಡ ಒಂದೇ ದಿನ 5,360 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ 1,18,070 ರೂಪಾಯಿ ಇದ್ದದ್ದು ಇವತ್ತು 1,12,710 ರೂಪಾಯಿ. ಅಂದ್ರೆ ನೀವು ಲೆಕ್ಕ ಹಾಕಿ ವೀಕ್ಷಕರೇ, ಎಷ್ಟೊಂದು ಇಳಿಕೆ ಆಗಿದೆ. 5,300 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ಇದೊಂದು ಭರ್ಜರಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೆ ಯಾರೆಲ್ಲ 22 ಕ್ಯಾರೆಟ್ ಚಿನ್ನ ಅಂದ್ರೆ ಖರೀದಿ ಮಾಡಬೇಕು, 916 ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ನೋಡಿ, ಅಂತವ್ರಿಗೂ ಕೂಡ ಒಂದು ಶುಭ ಸುದ್ದಿ. 6,550 ರೂಪಾಯಿ ಅಷ್ಟು ಇಲ್ಲಿ ಇಳಿಕೆ ಆಗಿರುವಂತದ್ದು. 1,44,300 ರೂಪಾಯಿ ಇತ್ತು ನಿನ್ನೆ, ಇವತ್ತು 1,37,750 ರೂಪಾಯಿ. ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭರ್ಜರಿ ಇಲ್ಲಿ ಕುಸಿತ ಕಂಡಿರುವಂತದ್ದು ವೀಕ್ಷಕರೇ. ಒಂದಿನ 6,500 ರೂಪಾಯಿ ಇಲ್ಲಿ ಬಂಗಾರದ ಬೆಲೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಇಳಿಕೆ ಆಗಿರುವಂತದ್ದು. ನೀವೇದು ಕೂಡ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ 916 ಇರುವ ಬಂಗಾರವನ್ನ ಖರೀದಿ ಮಾಡಿ ವೀಕ್ಷಕರೇ. BIS ಹಾಲ್ ಮಾರ್ಕ್ ಇರೋ ಬಂಗಾರವನ್ನ ಕಡ್ಡಾಯವಾಗಿ ಖರೀದಿ ಮಾಡಿ ಮತ್ತು 3% ಬಿಲ್ ಅನ್ನ ಅಂದ್ರೆ GST ತುಂಬಿ ಬಂಗಾರವನ್ನ ಖರೀದಿ ಮಾಡಿ. ತುಂಬಾ ಜನ GST ಇಲ್ಲದೆ ಬಂಗಾರವನ್ನ ಖರೀದಿ ಮಾಡೋದು ತುಂಬಾ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಒಂದು ವೇಳೆ ನೀವು ಕೂಡ ಏನಾದ್ರೂ ಮದುವೆ ಆದ ಮಹಿಳೆಯರಾಗಿದ್ರೆ ನಿಮ್ಮ ಹತ್ರ 500 ಗ್ರಾಮ್ ವರೆಗೂ ಬಿಲ್ ಇಲ್ಲದೆ ಇರೋ ಬಂಗಾರ ನೀವು ಇಟ್ಕೋಬಹುದು. ಒಂದು ವೇಳೆ 501ನೇ ಗ್ರಾಮ್ ಅಂದ್ರೆ ಮೇಲಿನ 1 ಗ್ರಾಮ್ಗೆ ಲೆಕ್ಕ ಕೇಳಿದಾಗ ನಿಮ್ಮ ಹತ್ರ ಅದಕ್ಕೆ ಬಿಲ್ ಇರಬೇಕು ವೀಕ್ಷಕರೇ. ಒಂದು ವೇಳೆ ಬಿಲ್ ಇಲ್ಲ ಅಂದ್ರೆ ಅದು ಕಪ್ಪು ಹಣ ಅಂತ ಟ್ರೀಟ್ ಆಗುತ್ತೆ. ಇನ್ನು ಅನ್ಮ್ಯಾರಿಡ್ ವುಮೆನ್ಸ್ ಅಂದ್ರೆ ವಿವಾಹಿತ ಆಗದೇ ಇರೋ ಅಂದ್ರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳಿಗೆ ಇಲ್ಲಿ 250 ಗ್ರಾಮ್ ವರೆಗೂ ಆರಾಮವಾಗಿ ಅವರು ಸ್ಟೋರ್ ಮಾಡಬಹುದು, ಯಾವ್ದು ಬಿಲ್ ಕೇಳಲ್ಲ. 250 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದ್ರೆ ಅಕಸ್ಮಾತ್ ಯಾರಾದ್ರೂ ರೈಡ್ ಬಂದ್ರೆ, ರೈಡ್ ಹಾಕಿದ್ರೆ ಅವಾಗ ನಿಮಗೆ ಒಂದು ಬಿಲ್ ಅನ್ನ ಕೇಳ್ತಾರೆ. ಬಿಲ್ ಇಲ್ಲ ಅಂದ್ರೆ ಆ ಒಂದು ಬಂಗಾರಕ್ಕೆ ಲೆಕ್ಕ ಕೇಳ್ತಾರೆ, ಎಲ್ಲಿಂದ ತಗೊಂಬಂದ್ರಿ ಮತ್ತೆ ಹಣ ಹೇಗೆ ಕೊಡಿಸಿದ್ರಿ ಎಲ್ಲ ಕೂಡ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಇನ್ನು ವೀಕ್ಷಕರೇ, ಪುರುಷರು 100 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲದೆ ಬಂಗಾರವನ್ನ ಸ್ಟೋರ್ ಮಾಡಬಹುದು. 100 ಗ್ರಾಮ್ ನ ಮೇಲೆ ಅಂದ್ರೆ 105ನೇ ಗ್ರಾಮ್ ಮೇಲಿನ 5 ಗ್ರಾಮ್ ಹಣ ಎಲ್ಲಿಂದ ತಗೊಂಬಂದ್ರಿ, ಮತ್ತೆ ಅದಕ್ಕೆ GST ಬಿಲ್ ಕಟ್ಟಿಲ್ವಾ ಬಿಲ್ ಕೇಳ್ತಾರೆ. ಬಿಲ್ ಇಲ್ಲ ಅಂದ್ರೆ ನಿಮಗೆ ಒಂದು ಕೇಸ್ ಕೂಡ ಹಾಕ್ಬಹುದು, ಅಥವಾ ಅದನ್ನ ಜಪ್ತಿ ಕೂಡ ಮಾಡಬಹುದು, ಅಥವಾ ಅದಕ್ಕೆ ಸಮನಾದ ಒಂದು ಟ್ಯಾಕ್ಸ್ ಅನ್ನ ತುಂಬುವಂತನೂ ಕೂಡ ನಿಮಗೆ ನೋಟಿಸ್ ಅನ್ನ ಕೊಡಬಹುದು. ಈ ತರ ಮಾಡ್ತಾರೆ ವೀಕ್ಷಕರೇ. ಸೊ ನೀವು ಕೂಡ 3% GST ತುಂಬಿ ಬಂಗಾರವನ್ನ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇನ್ನು 22 ಕ್ಯಾರೆಟ್ BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ಖರೀದಿ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಅಂಗಡಿಗಳಿಗೂ ಕೂಡ ನಿರ್ದೇಶನ ಕೊಟ್ಟಿದೆ, ಸಾಮಾನ್ಯ ಜನರಿಗೂ ಕೂಡ ಹೇಳಿದೆ. ಅಂಗಡಿಯವರು ಹಾಲ್ ಮಾರ್ಕ್ ಇರೋ ಬಂಗಾರವನ್ನೇ ಮಾರಾಟ ಮಾಡಬೇಕು, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರವನ್ನ ಮಾರಾಟ ಮಾಡಬಾರ್ದು ಅಂತ ಈಗಾಗಲೇ ಜ್ಯುವೆಲ್ಲರಿ ಅಂಗಡಿಗಳಿಗೂ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ವೀಕ್ಷಕರೇ, ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ನಿಮಗೆ ಗೊತ್ತಿರಬಹುದು, 1,37,750 ರೂಪಾಯಿ ಇದೆ 10 ಗ್ರಾಮ್ಗೆ. ಇದ್ರ ಮೇಲೆ 3% GST ಬೇರೆ ಇರುತ್ತೆ. ಮೇಕಿಂಗ್ ಚಾರ್ಜಸ್ ಅಂದ್ರೆ ಈಗ ನೀವು ಉಂಗುರ ಮಾಡಿಸ್ತೀರಾ ಅಂದ್ರೆ ಅದಕ್ಕೆ 5%, 8%, 10%, 20% ಈ ತರ ಒಂದು ಮೇಕಿಂಗ್ ಚಾರ್ಜಸ್ ಇರುತ್ತೆ. ಆ ಒಂದು ಮೇಕಿಂಗ್ ಚಾರ್ಜಸ್ ಬೇರೆ ಇರುತ್ತೆ ಮತ್ತು GST ಕೂಡ ಬೇರೆ ಇರುತ್ತೆ ವೀಕ್ಷಕರೇ. ಒಂದಿನ 6,550 ರೂಪಾಯಿ ಇಳಿಕೆ ಆಗಿದೆ. ಇನ್ನು ಬಂಗಾರ ಖರೀದಿ ಮಾಡೋರು ಒಟ್ಟು 2 ಟೈಪ್ ಇದ್ದಾರೆ. ಅಂದ್ರೆ ಒಂದನೇ ಖರೀದಿ ನಮ್ಮ ಭಾರತದಲ್ಲಿ ಆಭರಣ ಒಡವೆಗೋಸ್ಕರ, ಇನ್ನು 2ನೇ ಖರೀದಿ ಬಿಸ್ನೆಸ್ ಮ್ಯಾನ್ಸ್ ಇಂಟೆಲಿಜೆನ್ಸ್ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಬ್ಯಾಂಕ್ ನಲ್ಲಿ ಹಣ ಇಡೋಕ್ಕಿಂತ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಯಾಕಂದ್ರೆ ಮುಂದಿನ 5 ವರ್ಷ 10 ವರ್ಷದಲ್ಲಿ ಆ ಒಂದು ಹಣ ಹೆಚ್ಚು ಒಂದು ರಿಟರ್ನ್ಸ್ ಅನ್ನ ಕೊಡುತ್ತೆ, ಲಾಭವನ್ನ ಕೊಡುತ್ತೆ. ಬ್ಯಾಂಕಿನ ಫಿಕ್ಸ್ಡ್ ಡೆಪಾಸಿಟ್ ರೇಟ್ಸ್ ಗೆ ಕಂಪೇರ್ ಮಾಡಿದ್ರೆ ಬಂಗಾರದಲ್ಲಿ ನಮಗೆ
ಸ್ವಲ್ಪ ಹೂಡಿಕೆ ಮಾಡಿದ್ರೆ ಇಲ್ಲಿ ಲಾಭ ಜಾಸ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇರುವಂತದ್ದು. ಸೊ ತುಂಬಾ ಜನ ಈ ತರ ಮಾಡ್ತಾರೆ. ನಿಮಗೆ ಇಷ್ಟ ಇದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು FD ಆದ್ರೂ ಮಾಡಿ, ಬಂಗಾರ ಆದ್ರೂ ತಗೊಳ್ಳಿ, ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದ್ರೆ ವೀಕ್ಷಕರೇ, ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಅಂತೂ ಭರ್ಜರಿ ಇಳಿಕೆ ಆಗಿದೆ. ಒಂದೇ ದಿನ 7,140 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 1,57,000 ರೂಪಾಯಿ ಇತ್ತು. ಇವತ್ತು 1,50,000 ರೂಪಾಯಿ, ಅಂದ್ರೆ 7,000 ರೂಪಾಯಿಯಷ್ಟು ಇಲ್ಲಿ ಬಂಗಾರದ ಬೆಲೆ ಭರ್ಜರಿ ಒಂದು ಕುಸಿತ ಇಲ್ಲಿ ಕಂಡಿದೆ. ಭಾರತದ ಇತಿಹಾಸದಲ್ಲೇ 7,000-8,000 ರೂಪಾಯಿ ಕುಸಿತವಾಗಿದೆ. ಅಷ್ಟು ಮಾತ್ರವಲ್ಲದೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ಬೆಲೆ 1,44,954 ರೂಪಾಯಿಗೆ ಬಂದಿದೆ. ಅಂದ್ರೆ ನಾಳೆ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಮತ್ತೆ ಇಲ್ಲಿ ಬಂಗಾರದ ಬೆಲೆ ನಮಗೆ ಕುಸಿತ ನೋಡೋದಕ್ಕೆ ಸಿಗುತ್ತೆ. ಈಗ ಮತ್ತೆ ನೀವು ನೋಡಬಹುದು ಚಾರ್ಟ್ ಕೂಡ ಸ್ಕ್ರೀನ್ ಮೇಲೆ ಯಾವ ತರ ಡಬಾಕ್ ಅಂತ ಬಂಗಾರದ ಬೆಲೆ ಇಳಿಕೆ ಆಗಿದೆ ಅಂತ. ಒಟ್ಟಾರೆ ನೀವು ಕೂಡ ಏನಾದ್ರೂ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಯಾವಾಗ ಬಂಗಾರ ಬೆಲೆ ಕಡಿಮೆ ಆಗುತ್ತೆ ಸ್ವಲ್ಪ ನೀವು ಬಂಗಾರ ತಗೊಂಡ್ರೆ, ಎವರೇಜ್ ಮಾಡಿದ್ರೆ ನಿಮಗೆ ಬಂಗಾರ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಂತಾಗುತ್ತೆ. ನೀವು ಒಮ್ಮೆ ಬಾರಿ ಬಂಗಾರ ತಗೊಳ್ಳೋಕ್ಕಿಂತ ಅದನ್ನ ಭಾಗ ಮಾಡಿ, 10 ಗ್ರಾಮ್ ಬಂಗಾರ ಬೇಕಾ ಅಥವಾ ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ಇದೆಯಾ, ಅದನ್ನ ನೀವು 10,000 20,000 ರೂಪಾಯಿಗೆ ಭಾಗ ಮಾಡಿ 20,000 ರೂಪಾಯಿದು, 30,000 ರೂಪಾಯಿದು, 20,000 ರೂಪಾಯಿದು ಈ ತರ ಬಂಗಾರ ತಗೊಂಡ್ರೆ ನಿಮಗೆ ಬಂಗಾರ ಎವರೇಜಿಂಗ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ. ಸೊ ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್